ಎಲ್ರಿಗೂ ನಮಸ್ಕಾರ. ಇವತ್ತು ಟ್ರಾನ್ಸ್ಲೇಷನ್ ಬಗ್ಗೆ ನೋಡೋಣ, ಹೆಂಗೆ ಟ್ರಾನ್ಸ್ಲೇಷನ್ನ ಸ್ಟಾರ್ಟ್ ಮಾಡಬೇಕಂತ. ಟ್ರಾನ್ಸ್ಲೇಷನ್ ಮೇಜರ್ಲಿ ಏನು ಮಾಡಬೇಕು, ನೀವು ಇವತ್ತೇ ಶುರು ಮಾಡಬೇಕು. ಇಂಗ್ಲೀಷಲ್ಲಿ 5 ವರ್ಡ್ಸ್ದು ಮೀನಿಂಗು, ಕನ್ನಡದಲ್ಲಿ 5 ವರ್ಡ್ಸು ಇಂಗ್ಲೀಷ್ ಟ್ರಾನ್ಸ್ಲೇಷನ್. ಅಂದರೆ ಟೋಟಲ್ ಡೈಲಿ 10 ವರ್ಡ್ಸ್ಗೆ ವರ್ಕ್ ಮಾಡಬೇಕು. ಎಲ್ಲಿಂದನಪ್ಪ ಈ ವರ್ಡ್ಸ್ ಸಿಗುತ್ತೆ ಅಂತ ನಿಮ್ಗೆ ಡೌಟ್ ಬರ್ತಿರುತ್ತೆ. ಇವತ್ತು ಕನ್ನಡಕ್ಕೆ ಕನ್ನಡ ಎಡಿಟೋರಿಯಲ್, ಪ್ರಜಾವಾಣಿ ಅಥವಾ ವಿಜಯ ಕರ್ನಾಟಕ ಓದ್ತಿರುವಾಗ ತಗೊಳ್ಳಿ. ಇಂಗ್ಲೀಷ್ಗೆ ಇಂಗ್ಲೀಷ್ ಎಡಿಟೋರಿಯಲ್. ಫಾರ್ ಎಕ್ಸಾಂಪಲ್, ಇವಾಗ ಡೆಮೋಕ್ರಸಿ ಅಂದರೆ ಏನು, ಆಮೇಲೆ ಸೊಸೈಟಿ ಅಂದರೆ ಏನು, ಅಂದರೆ ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ತುಂಬ ಟಫ್ ಅನ್ಸೋ ಕೆಲವು ವರ್ಡ್ಸ್ ಇರುತ್ತಲ್ಲ. ಸೆಕ್ಯುಲರಿಸಮ್ ಅಂದರೆ ಏನು, ಸೋಷಲಿಸ್ಟ್ ಅಂದರೆ ಏನು, ಕಮ್ಯುನಲಿಸಮ್ ಅಂದರೆ ಏನು, ಈ ಥರದ ವರ್ಡ್ಸ್ಗಳಿಗೆಲ್ಲ. ಆಮೇಲೆ ಕನ್ನಡ ಕೆಲವರಿಗೆ ಕನ್ನಡ ತುಂಬ ನೀಟಾಗಿ ಗೊತ್ತಿರೋದಿಲ್ಲ. ಅವರು ಕೂಡ ಕನ್ನಡದಿಂದ ಇಂಗ್ಲೀಷ್ಗೆ ವರ್ಡ್ಸ್ಗಳನ್ನ ಪ್ರತಿದಿನ 5 ಮಾಡ್ತಾ ಹೋದ್ರು ಸಾಕು. ಅಂದರೆ ನೀವು 10 ವರ್ಡ್ಸ್ ಪರ್ ಡೇ ಅಂದರೆ 10 ಡೇಸಲ್ಲಿ 100 ವರ್ಡ್ಸ್ ಕಲಿತೀರಾ. 100 ವರ್ಡ್ಸ್ ಅಂದರೆ ಆಲ್ಮೋಸ್ಟ್ ನೀವು ವಿತಿನ್ ಅ ಮಂತ್ 250 to 300 ವರ್ಡ್ಸ್ ಕಲಿತಾಗ ಏನಾಗುತ್ತೆ ಅಂದರೆ ಅದನ್ನು ನೀವು ಟ್ರಾನ್ಸ್ಲೇಷನ್ಲಿ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಟಿಪ್ಸ್ ಏನಂತಂದರೆ, ಟ್ರಾನ್ಸ್ಲೇಷನಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಬಾರ್ದು. ಇವಾಗ ಒಂದು ಪ್ಯಾರಾಗ್ರಾಫ್ ತೊಗೊಂಡ್ರೆ ನೀವು ಹೋಲ್ ಸೆಂಟೆನ್ಸ್ನ ಕನ್ವರ್ಟ್ ಮಾಡಬೇಕಾಗತ್ತೆ. ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ. ಈ ಥರ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಅದು ವರ್ಕೌಟ್ ಆಗುತ್ತೆ. ಈ ಎಕ್ಸಾಂಪಲ್ನ ನಾನು PYQsನ ತಗೊಂಡು ಎಕ್ಸ್ಪ್ಲೈನ್ ಮಾಡುವಾಗ ನಾನು ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬಟ್ ದಿಸ್ ಈಸ್ ಜಸ್ಟ್ ಹೌ ಟು ಸ್ಟಾರ್ಟ್ ಅಂತ. ಯಾಕೆಂದರೆ ಇವಾಗ ಕೆಲವರು ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಕನ್ನಡ ಕಷ್ಟ ಆಗುತ್ತೆ, ಕನ್ನಡ ಮೀಡಿಯಮ್ ಅವರಿಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ. ಹೇಗೆ ಶುರು ಮಾಡೋದು ಅಂತ ಯೋಚನೆ ಮಾಡಿಕೊಂಡೇ ನೀವು ಇನ್ನೂ ಏನೂ ಶುರು ಮಾಡಿರೋದಿಲ್ಲ ಕೆಲವರು. ಐ ಆಮ್ ಶೋರ್ ಅಬೌಟ್ ಇಟ್. ಸೊ ಹಾಗಾಗಿ ಸ್ಟಾರ್ಟ್ ವಿತ್ 5 ವರ್ಡ್ಸ್. ಇದು ಬೆಸ್ಟ್ ಸ್ಟ್ರಾಟಜಿ ನಿಮಗೆ. ಬಟ್ ಪ್ರತಿದಿನ ಆಗಬೇಕಿದು. ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಕಂಟಿನ್ಯೂಟಿ ಇರಬೇಕು. ಎವ್ರಿ ಡೇ ಇಂಗ್ಲೀಷ್ 5, ಕನ್ನಡ 5, ಮತ್ತು ಆದರೆ ಒಂದು 2 ಲೈನ್ ಕೂಡ ನೀವು ಟ್ರಾನ್ಸ್ಲೇಷನ್ ಮಾಡಿನೂ ಕೂಡ ಪ್ರಾಕ್ಟೀಸ್ ಮಾಡಬಹುದು. ದಟ್ಸ್ ಆಲ್. ಥ್ಯಾಂಕ್ ಯು.